ಪ್ರೀತಿಯ ಬೆಲೆ ಕಹಿಯೇ ಸಂಚಿಕೆ. ಸೌಮ್ಯಾಳಿಗೆ ತನ್ನ ಗಂಡನ ಬಗ್ಗೆ ಕಹಿ ಸತ್ಯ ತಿಳಿಯುತ್ತದೆ. ಕೆಲಸದ ನಡುವೆ ಗೀಚಿದ ತಲೆ ಕೂದಲು ಸಾಧಾರಣ ಸೀರೆಯಲ್ಲಿ ಇರುತ್ತಿದ್ದ ಸೌಮ್ಯಾಳಿಗೆ ತನ್ನ ಗಂಡ ಬೇರೊಬ್ಬ ಸುಂದರ ಹೆಣ್ಣಿನ ಜೊತೆ ನಗುನಗುತ್ತಾ ಇರುವುದನ್ನು ಕಂಡು ಪ್ರಪಂಚವೇ ನಿಂತಂತಾಗುತ್ತದೆ. ರಾಜೇಶ್ ಸೌಮ್ಯಾಳನ್ನು ಮನೆಯಿಂದ ಹೊರಗೆ ಹಾಕಲು ತಯಾರಾಗಿದ್ದ. ಸೌಮ್ಯ ತನ್ನದಲ್ಲದ ತಪ್ಪಿಗೆ ಕ್ಷಮೆ ಕೇಳಲು ತಯಾರಿರಲಿಲ್ಲ. ಅವಳಿಗೆ ಮನೆಯವರು ರಾಜೇಶ್ನನ್ನು ಕ್ಷಮೆ ಕೇಳುವಂತೆ ಬಲವಂತ ಮಾಡುತ್ತಿದ್ದರು. ಬೇಡ ರಾಜೇಶ್, ನೀನು ಮನೆ ಬಿಟ್ಟು ಹೋಗೋ, ಮಾತಾಡ್ಬೇಡ್ವೋ. ಸೌಮ್ಯ ನೋಡಿದ್ಯಾ, ಅವನೊಬ್ಬನೇ ಈ ಮನೆಯ ಆಧಾರ ಸ್ತಂಭ. ಅವನು ಹೋದರೆ ನಾವೆಲ್ಲ ಬೀದಿಗೆ ಬರುತ್ತೇವೆ. ದಯವಿಟ್ಟು ಹಠ ಬಿಡು. ಅವನ ಕಾಲು ಹಿಡಿದಾದರೂ ಕ್ಷಮೆ ಕೇಳು. ವಿಶಾಲಾಕ್ಷಿ: ಹೌದು ಸೌಮ್ಯ, ಗಂಡ ಅಂದ ಮೇಲೆ 1000 ತಪ್ಪು ಮಾಡ್ತಾನೆ. ಅದನ್ನೆಲ್ಲ ಕ್ಷಮಿಸುವುದೇ ಹೆಣ್ಣಿನ ಧರ್ಮ. ಅವನಿಗೆ ಹೊರಗಡೆ ಸಂಬಂಧ ಇದ್ದರೆ ಇರಲಿ, ನಿನ್ನನ್ನು ಚೆನ್ನಾಗಿ ನೋಡ್ಕೋತಿದ್ದಾನೆ ಅಲ್ವಾ? ಅವನು ನಮಗೆ ಹಣ ಕೊಡ್ತಿದ್ದಾನೆ ಅಲ್ವಾ? ಅವನು ಯಾರಿಗೂ ಯಾವ ಕೊರತೆ ಮಾಡಿಲ್ಲ. ನಿನಗೆ ಮರ್ಯಾದೆಗಿಂತ ನಮ್ಮ ಈ ಬದುಕು ಮುಖ್ಯ ಅನ್ನಿಸಲಿಲ್ವಾ? ಕ್ಷಮೆ ಕೇಳಮ್ಮ. ಮಗನ ಜೀವನ ಹಾಳು ಮಾಡಬೇಡ. ಅವನ ಸಂತೋಷ ಹೇಗೆ ಬೇಕೋ ಹಾಗೆ ಇರ್ತಾನೆ. ನೀರಜ್ ಸೌಮ್ಯಾಳ ಕೈ ಹಿಡಿದು ಬಲವಂತ ಮಾಡುತ್ತಾ, ಅಮ್ಮ ಪ್ಲೀಸ್, ಅಪ್ಪ ಹೋದ್ರೆ ನನ್ನ ಫ್ಯೂಚರ್ ಏನಾಗುತ್ತೆ ಅಂತ ಯೋಚನೆ ಮಾಡಿದೀಯಾ? ಈ ಸಣ್ಣ ಅಹಂಕಾರಕ್ಕಾಗಿ ನನ್ನ ಜೀವನ ಯಾಕೆ ಬಲಿ ಕೊಡ್ತೀಯಾ? ಅಂದ್ರೆ ಈ ಮನೆಗೆ ದೇವರು ಇದ್ದ ಹಾಗೆ. ದೇವರು ತಪ್ಪು ಮಾಡಿದ್ರು ನಾವು ಒಪ್ಪಿಕೊಳ್ಳಬೇಕು. ಮನೆ ಕ್ಷಮೆ ಕೇಳಿ ಗಲಾಟೆ ಮುಗಿಸು ಅಮ್ಮ. ಸೌಮ್ಯ ಎಲ್ಲರನ್ನು ನೋಡಿ ಮೌನವಾಗಿ ನಕ್ಕು. ದೇವರ ಹಣ ಕೊಡುವವನು ನಿಮಗೆ ದೇವರಾಗಬಹುದು, ಆದರೆ ಒಬ್ಬ ಹೆಂಡತಿಗೆ ಅವನು ದ್ರೋಹಿ. ಅದ ಆಸೆಗೆ ಬಿದ್ದು ಒಬ್ಬ ಹೆಣ್ಣಿನ ಆತ್ಮಗೌರವವನ್ನೇ ಮಾರಾಟಕ್ಕಿಟ್ಟಿದ್ದೀರಲ್ಲ. ಇಂತಹ ಮನೆಯಲ್ಲಿ ಇರುವುದಕ್ಕಿಂತ ಬೀದಿಯಲ್ಲಿ ನಿಲ್ಲುವುದು ಮೇಲು. ರಾಜೇಶ್, ನೀವು ಹೋಗುವುದು ಬೇಡ, ನಾನೇ ಹೋಗುತ್ತಿದ್ದೇನೆ. ಈ ಹಣದ ಅರಮನೆ ನಿಮಗೆ ಇರಲಿ. ಅಂದು ನೀವು ನನ್ನನ್ನು ಹುಡುಕಿಕೊಂಡು ಬರುವ ಕಾಲ ಬಂದೇ ಬರುತ್ತದೆ. ವಿಶಾಲಾಕ್ಷಿ: ಸೌಮ್ಯ, ಸುಮ್ಮನೆ ಹಠ ಮಾಡ್ಬೇಡಮ್ಮ. ರಾಜೇಶ್ ಹೊರಗಡೆ ಯಾರ ಜೊತೆಗಿದ್ದರೇನು? ಅವನು ಈ ಮನೆಗೆ ಆಧಾರ ಅಲ್ವಾ? ಲಕ್ಷ ಲಕ್ಷ ಹಣ ತರ್ತಿದ್ದಾನೆ. ನಾವೆಲ್ಲ ಸುಖವಾಗಿ ಇರೋಕೆ ಅವನೇ ಕಾರಣ. ಗಂಡ ಅಂದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ, ಅದನ್ನೆಲ್ಲ ದೊಡ್ಡದು ಮಾಡಬಾರದು. ನೀನು ಕ್ಷಮೆ ಕೇಳಿ ಇಲ್ಲೇ ಇರು. ಶ್ರೀನಿವಾಸ್: ಹೌದು ಸೌಮ್ಯ, ವಿಶಾಲು ಹೇಳೋದು ಸರಿ ಇದೆ. ಇವತ್ತು ರಾಜೇಶ್ ಏನಾದರೂ ಈ ಮನೆಯಿಂದ ಹೊರಬಿದ್ದರೆ ನಾವೆಲ್ಲ ಬೀದಿಗೆ ಬರಬೇಕಾಗುತ್ತೆ. ಈ ವಯಸ್ಸಿನಲ್ಲಿ ನೆಮ್ಮದಿ ಮುಖ್ಯ. ಅವನು ಬೇರೆ ಸಂಬಂಧ ಇಟ್ಟುಕೊಂಡಿರಬಹುದು, ಅದರಿಂದ ನಮಗೇನು ತೊಂದರೆ ಇಲ್ಲವಲ್ಲ. ನನಗೆ ಅನ್ನ ಬಟ್ಟೆ ಕೊಡ್ತಿದ್ದಾನೆ, ಅಷ್ಟೇ ಸಾಕು ಅಂದುಕೋ. ನೀರಜ್: ಅಮ್ಮ ಪ್ಲೀಸ್, ಅರ್ಥ ಮಾಡ್ಕೋ. ಅಪ್ಪನ ಬಿಸ್ನೆಸ್, ಅವರ ಸ್ಟೇಟಸ್ ನಮಗೆ ಎಷ್ಟು ಮುಖ್ಯ ಅಂತ ನಿನಗೆ ಗೊತ್ತಿಲ್ವಾ? ಅವರು ಯಾರ ಜೊತೆ ಹೋದರೆ ನಿನಗೆ ಯಾಕೆ? ನಮಗೆ ಐಷಾರಾಮಿ ಜೀವನ ಸಿಗ್ತಿದೆಯಲ್ಲ, ಅಷ್ಟೇ ಸಾಕು. ನೀನು ಸುಮ್ಮನೆ ಅವರ ತಪ್ಪು ಹುಡುಕುತ್ತಾ ಜಗಳ ಮಾಡ್ಬೇಡ. ಅವನ ಹಣ ಇರೋವರೆಗೂ ನಮ್ಗೆ ಗೌರವ ಇರೋದು. ಅವರನ್ನ ಎದುರು ಹಾಕಿಕೊಳ್ಳಬೇಡ. ಸೌಮ್ಯ ನಗು ಮತ್ತು ಕಣ್ಣೀರಿನೊಂದಿಗೆ: ಎಂತಹ ವಿಪರ್ಯಾಸ. ಸಂಬಂಧಗಳಿಗಿಂತ ಇಲ್ಲಿ ಹಣವೇ ದೊಡ್ಡದಾಯಿತೆ. ಹೆಂಡತಿಯಾಗಿ ನಾನು ಅನುಭವಿಸುತ್ತಿರುವ ಅವಮಾನ ಯಾರಿಗೂ ಕಾಣಿಸುತ್ತಿಲ್ಲವೇ? ಸರಿ, ನಿಮ್ಮ ಹಣದ ಅರಮನೆಯಲ್ಲಿ ನೀವೇ ಇರಿ. ನಾನು ನನ್ನ ಆತ್ಮಗೌರವದ ಗೋಡಿಸಲಿಗೆ ಹೊರಟಿದ್ದೇನೆ. ಶ್ರೀನಿವಾಸ್ ಅಸಹಾಯಕತೆಯಿಂದ: ಸೌಮ್ಯ, ಅದೇನೇ ಇರಲಿ, ನೀನು ರಾಜೇಶ್ನ ಬಳಿ ಕ್ಷಮೆ ಕೇಳು. ರಾಜೇಶ್: ಹೆಣ್ಣು ಮಗಳನ್ನು ಹೀಗೆ ಅರ್ಧರಾತ್ರಿಯಲ್ಲಿ ಆಚೆ ಹಾಕಬೇಡವೋ? ಇದು ನಮ್ಮ ಮನೆಯ ಮರ್ಯಾದೆ ಪ್ರಶ್ನೆ. ರಾಜೇಶ್: ಮರ್ಯಾದೆ ಬಗ್ಗೆ ನೀವು ಮಾತನಾಡಬೇಡಿಯಪ್ಪ. ಸೌಮ್ಯ ಈ ಕ್ಷಣವೇ ಈ ಮನೆಯ ಹೊಸ್ತಿಲು ದಾಟಬೇಕು. ಯಾರಾದರೂ ಇವಳ ಪರವಾಗಿ ಒಂದು ಮಾತು ಆಡಿದರೂ ನೀವು ಇವಳ ಜೊತೆಯೇ ಹೋಗಬೇಕಾಗುತ್ತದೆ. ಎಚ್ಚರಿಕೆ. ಆಗ ಮನೆಯವರೆಲ್ಲರೂ ರಾಜೇಶ್ನ ಆರ್ಥಿಕ ಶಕ್ತಿಗೆ ಹೆದರಿ ಅಸಹಾಯಕರಾಗುತ್ತಾರೆ. ಹಾಗೆ ತಲೆ ತಗ್ಗಿಸಿ ನಿಲ್ಲುತ್ತಾರೆ. ರಾಜೇಶ್ನ ಹಣದ ಶಕ್ತಿಗೆ ಅವರು ಬಾಯಿ ಮುಚ್ಚಿರುತ್ತಾರೆ. ಸೌಮ್ಯ ಕಣ್ಣೀರು ಒರೆಸಿಕೊಂಡು ದೃಢವಾಗಿ: ಸರಿ ರಾಜೇಶ್, ಹೊರಟು ಹೋಗುತ್ತೇನೆ. ಇಷ್ಟು ದಿನ ಈ ಸೌಮ್ಯ ಕೇವಲ ಹೆಂಡತಿಯಾಗಿ ಮಾತ್ರ ಅಲ್ಲ, ಸೊಸೆಯಾಗಿ ಸೋತಿದ್ದಾಳೆ. ಸರಿ, ನೆನಪಿಡಿ, ಇದೇ ಸೌಮ್ಯ ತನ್ನ ಸ್ವಂತ ಕಾಲ ಮೇಲೆ ನಿಂತು ತೋರಿಸುತ್ತಾಳೆ. ಅಂದು ನನ್ನನ್ನು ಈ ಮನೆಗೆ ಕರೆಯಲು ನೀವೇ ಬರಬೇಕಾಗುತ್ತದೆ, ಆದರೆ ಅಂದು ನಾನು ಬರುವುದಿಲ್ಲ. ರಾಜೇಶ್: ಅದೆಲ್ಲ ಸರಿ, ನಿನ್ನ ಮೈ ಮೇಲೆ ಇರೋದು ನಾನು ಸಂಪಾದನೆ ಮಾಡಿರೋ ಹಣದಿಂದ ತಗೊಂಡಿರೋ ಒಡವೆ. ಹಾಗೆ ಗಂಡ ಬೇಡ ಅಂದ್ಮೇಲೆ ತಾಳಿ ಯಾಕೆ ಬೇಕು? ಆಗ ಎಲ್ಲರಿಗೂ ಶಾಕ್ ಆಗುತ್ತದೆ. ಸೌಮ್ಯ ಏನನ್ನು ಮಾತನಾಡದೆ ಸೀದಾ ದೇವರ ಮನೆಗೆ ಹೋಗಿ ಅಲ್ಲಿ ಪೂಜೆಗೆಂದು ಇಟ್ಟಿದ್ದ ಅರಿಶಿನ ಕೊನೆ ತೆಗೆದುಕೊಂಡು ಅದಕ್ಕೆ ಅರಿಶಿಣದ ದಾರ ಕಟ್ಟಿ ದೇವರ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿ ಅದನ್ನು ಕೊರಳಿಗೆ ಕಟ್ಟಿಕೊಂಡು ದೇವರಿಗೆ ಕೈ ಮುಗಿದು ಮನಸ್ಸಿನಲ್ಲಿ: ದೇವ್ರೆ, ನಾನು ಮಾಡ್ತಿರೋದು ತಪ್ಪೋ ಸರಿನೋ ಗೊತ್ತಿಲ್ಲ, ಆದ್ರೆ ಈಗ ಇದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಎಂದವಳು ಮಾಂಗಲ್ಯ ಸರವನ್ನು ತೆಗೆದು ದೇವರ ಮುಂದೆ ಇಟ್ಟು ಹೊರಗೆ ಬಂದವಳು. ಕಿವಿಯಲ್ಲಿದ್ದ ಓಲೆ, ಕತ್ತಿನಲ್ಲಿದ್ದ ಒಂದು ಸಣ್ಣ ನೆಕ್ಲೇಸ್, ಕೈಯಲ್ಲಿದ್ದ 2 ಉಂಗುರ, ಬಳೆ ಎಲ್ಲವನ್ನು ತೆಗೆದು ತನ್ನ ಅತ್ತೆ ವಿಶಾಲಾಕ್ಷಿ ಕೈಗೆ ಕೊಟ್ಟ ಸೌಮ್ಯ ಬ್ಯಾಗ್ ತೆಗೆದುಕೊಂಡು ಮಳೆಯಲ್ಲೇ ಮನೆಯಿಂದ ಹೊರಗೆ ಹೆಜ್ಜೆ ಹಾಕುತ್ತಾಳೆ. ಹಿಂದಕ್ಕೆ ತಿರುಗಿ ನೋಡದೆ ಅವಳು ಕತ್ತಲಲ್ಲಿ ನಡೆಯುತ್ತಾಳೆ. ಅವಳಿಗೆ ತನ್ನವರು ಅಂತ ಯಾರೂ ಇರುವುದಿಲ್ಲ. ಅನಾಥಾಶ್ರಮದಲ್ಲಿ ಬೆಳೆದು ಅಲ್ಪ ಸ್ವಲ್ಪ ಓದಿದ್ದ ಅವಳನ್ನು ರಾಜೇಶ್ ಇಷ್ಟಪಟ್ಟು ಮದುವೆಯಾಗಿದ್ದ. ಆದರೆ ಅದೇ ಇಷ್ಟ ಈಗ ಇಬ್ಬರಿಗೂ ಕಷ್ಟವಾಗಿ ಬದಲಾಗಿತ್ತು. ಮನೆಯಿಂದ ಹೊರಗೆ ಬಂದ ಸೌಮ್ಯ ಬೇರೆ ದಾರಿ ಇಲ್ಲದೆ
ಅನ್ವಿತಾಳಿಗೆ ಕಾಲ್ ಮಾಡಿ ಯಾಕೆ ಏನು ಅಂತ ಕೇಳ್ಬೇಡ, ನಮ್ಮ ಮನೆ ಹತ್ತಿರ ಇರೋ ಪಾರ್ಕ್ ಹೊರಗೆ ನಿಂತಿದ್ದೇನೆ, ಬೇಗ ಬಾ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು. ಈಗಾಗಲೇ ವಿಶಾಲಾಕ್ಷಿ ತನ್ನ ಮಗಳು ಶೋಭಾಳಿಗೆ ಕಾಲ್ ಮಾಡಿ ಮಾತನಾಡುತ್ತಿದ್ದದ್ದು ಕೇಳಿಸಿಕೊಂಡಿದ್ದ ಅನ್ವಿತಾ ಏನು ಮಾಡಬೇಕೆಂದು ಒದ್ದಾಡುತ್ತಿದ್ದಳು. ಆಗ ಸೌಮ್ಯಾಳ ಕಾಲ್ ಬಂದಿದ್ದರಿಂದ ಸಮಾಧಾನದ ನಿಟ್ಟುಸಿರು ಬಿಟ್ಟಳು. ನನ್ನ ತಾಯಿ ಅಜ್ಜಿಯ ಜೊತೆ ಫೋನ್ ನಲ್ಲಿ ಬ್ಯುಸಿ ಆಗಿದ್ದನ್ನು ಇವಳನ್ನು ಗಮನಿಸುತ್ತಿಲ್ಲ ಎಂಬುದನ್ನು ಖಾತ್ರಿಪಡಿಸಿಕೊಂಡು ತಕ್ಷಣ ಕಾರ್ನಲ್ಲಿ ಸೌಮ್ಯ ಹೇಳಿದ ಜಾಗಕ್ಕೆ ಬಂದಳು. ಕಣ್ಣೀರು ಹಾಕುತ್ತಾ ಕೈಯಲ್ಲಿ ಒಂದು ಸಣ್ಣ ಬ್ಯಾಗ್ ಹಿಡಿದು ಪಾರ್ಕ್ ಹೊರಗೆ ನಿಂತಿರುತ್ತಾಳೆ. ಕಾರ್ನಲ್ಲಿ ಬಂದ ಅನ್ವಿತಾ ಸೌಮ್ಯಾಳ ಸ್ಥಿತಿ ನೋಡಿ ಕಣ್ಣೀರು ಹಾಕುತ್ತಾಳೆ. ಅವಳನ್ನು ಸಮಾಧಾನ ಪಡಿಸುತ್ತಾ ಕಾರ್ ಡೋರ್ ತೆಗೆದು ಒಳಗೆ ಕೂರಿಸುತ್ತಾಳೆ. ನಂತರ ಅವಳು ಕಾರ್ ಡ್ರೈವ್ ಮಾಡುತ್ತಾಳೆ. ಅನ್ವಿತಾ, ಅತ್ತೆ ಮೊದಲು ಸಮಾಧಾನ ಮಾಡ್ಕೊಳ್ಳಿ, ಅಳ್ಬೇಡಿ. ಅಜ್ಜಿ ಅಮ್ಮನಿಗೆ ಫೋನ್ ಮಾಡಿದ್ರು, ಆಗಲೇ ನನ್ಗೆ ವಿಷಯ ಗೊತ್ತಾಗಿತ್ತು. ನೀವು ಎಲ್ಲಿ ಹೋದ್ರೋ ಅನ್ನೋ ಆತಂಕದಲ್ಲಿ ನಿಮ್ಗೆ ಕಾಲ್ ಮಾಡ್ಬೇಕು ಅನ್ನೋದು ಮರೆತಿದ್ದೆ, ಅಷ್ಟರಲ್ಲಿ ನೀವು ಕಾಲ್ ಮಾಡಿದ್ರಿ. ಜನ ಹೊರಟು ಬಂದೆ. ಸೌಮ್ಯ ನಡುಗುತ್ತಾ, ಅನ್ವಿತಾ, ನಿಮ್ಮ ಮಾವ ಮನೆ ಬಿಟ್ಟು ಹೋಗು ಅಂದ ತಕ್ಷಣ ನಾನು ಮಾತನಾಡದೆ ಮನೆ ಬಿಟ್ಟು ಬಂದೆ. ನಾನು ಮಾಡಿದ್ದು ಸರಿಯಾ? ಮನೆ ಬಿಟ್ಟು ಬಂದು ಯಾರಿಗೂ ತೊಂದರೆ ಕೊಡ್ತಿಲ್ವಲ್ಲ ನಾನು. ಈಗ ನನ್ಗೆ ಎಲ್ಲಿಗೆ ಹೋಗ್ಬೇಕು ಅಂತ ಕೂಡ ಗೊತ್ತಿಲ್ಲ. ನಿಮ್ಮ ಮನೆಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕಿಂತ ನಿಮ್ಮ ಅಮ್ಮ ಒಪ್ಪಲ್ಲ. ಅನ್ವಿತಾ ಅವಳ ಕೈ ಹಿಡಿದು, ಅದನ್ನೆಲ್ಲ ನಾನು ಈಗಾಗಲೇ ಯೋಚನೆ ಮಾಡಿದ್ದೀನಿ. ಮೊದಲು ನೀವು ಟೆನ್ಷನ್ ಮಾಡ್ಕೊಳ್ದೆ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಿ. ಮಾತನಾಡುತ್ತಲೇ ಡ್ರೈವ್ ಮಾಡುತ್ತಿದ್ದ ಅನ್ವಿತಾ ಒಂದು ಪಿಜಿ ಎದುರಿಗೆ ಕಾರ್ ನಿಲ್ಲಿಸಿ, ಇದು ನನ್ನ ಫ್ರೆಂಡ್ಸ್ ಇರೋ ಪಿಜಿ. ಎಲ್ಲರೂ ಓದೋಕೆ ಅಥವಾ ಕೆಲಸಕ್ಕೆ ಬಂದವರು. ಇನ್ ಮುಂದೆ ನೀವು ಇಲ್ಲಿ ಇರಬಹುದು. ಇಲ್ಲಿ ಯಾರು ನಿಮ್ಮನ್ನ ಪ್ರಶ್ನೆ ಮಾಡಲ್ಲ. ಸೌಮ್ಯ, ನನ್ಗೆ ತುಂಬಾ ಭಯ ಆಗ್ತಿದೆ. ಅನ್ವಿತಾ, ಮುಂದೆ ಏನಾಗುತ್ತೋ ಅನ್ನೋ ಆತಂಕ. ಅನ್ವಿತಾ, ನೋಡಿಯತ್ತೆ, ಭಯಪಟ್ರೆ ಏನು ಸಾಧಿಸೋಕೆ ಆಗಲ್ಲ. ಕಷ್ಟ ಬಂದಾಗ ಎದುರಿಸಲೇಬೇಕು. ನಾನು ನಿಮ್ಮ ಜೊತೆ ಇದ್ದೀನಿ. ನನ್ನ ಫ್ರೆಂಡ್ಸ್ಗೂ ನಿಮ್ಮ ಬಗ್ಗೆ ಹೇಳಿದೀನಿ. ಅವರು ತುಂಬಾನೇ ಒಳ್ಳೆಯವರು. ಇಲ್ಲೇ ಚೇರ್ ಮೇಲೆ ಕುಳಿತಿರಿ, ನಾನು ಪಿಜಿ ಓನರ್ನ ಕರ್ಕೊಂಡ್ ಬರ್ತೀನಿ. ಸೌಮ್ಯ, ಥ್ಯಾಂಕ್ಸ್ ಅನ್ವಿತಾ. ನೀನು ಇವತ್ತು ಸಹಾಯಕ್ಕೆ ಬರದೇ ಇದ್ದಿದ್ರೆ ನಾನು ಎಲ್ಲಿಗೆ ಹೋಗ್ತಿದ್ದೇನೋ ಗೊತ್ತಿಲ್ಲ. ಅನ್ವಿತಾ, ನಾನು ನಿಮ್ಮ ಸೊಸೆ, ಮಗಳ ತರ ಅಂದ್ಮೇಲೆ ಇದನ್ನೆಲ್ಲ ಮಾಡಲೇಬೇಕು. ನಾನು ಆಂಟಿಗೆ ಹೇಳಿ ಕಾಫಿ ಮಾಡಿಸಿಕೊಂಡು ಬರ್ತೀನಿ. ಸ್ವಲ್ಪ ಕಾಫಿ ಕುಡಿದರೆ ನಿಮ್ಮ ಟೆನ್ಷನ್ ಕಡಿಮೆ ಆಗುತ್ತೆ. ನಡುಗುತ್ತಾ ಕುಳಿತಿರುತ್ತಾಳೆ. ಅಲ್ಲಿಗೆ ಅನ್ವಿತಾಳ ಜೊತೆ ಪಿಜಿ ಮಾಲೀಕರು ರಾಧಾ ಬರುತ್ತಾರೆ. ಸೌಮ್ಯ ಅವರನ್ನು ನೋಡಿ ಎದ್ದು ನಿಂತು ನಮಸ್ಕಾರ ಮಾಡುತ್ತಾಳೆ. ಅನ್ವಿತಾ ಸೌಮ್ಯ ಪಕ್ಕದಲ್ಲಿ ಹೋಗಿ ನಿಲ್ಲುತ್ತಾಳೆ. ರಾಧಾ ಸೌಮ್ಯಾಳಿಗೆ ಕಾಫಿ ಕೊಡುತ್ತಾ, ಅನ್ವಿತಾ, ಇವರೇನಾ ನೀನು ಹೇಳಿದ್ದ ಸೌಮ್ಯ? ನೋಡಲು ತುಂಬಾ ಸೌಮ್ಯವಾಗಿಯೇ ಇದ್ದಾರೆ. ಅನ್ವಿತಾ, ಹೌದು ಮೇಡಮ್, ನನ್ನ ಅತ್ತೆ ಕಷ್ಟದಲ್ಲಿದ್ದಾರೆ ಅಂತ ಇಲ್ಲಿಗೆ ಕರೆದುಕೊಂಡು ಬಂದೆ. ಇವರಿಗೆ ಅಡುಗೆ ಕೆಲಸ ತುಂಬಾ ಚೆನ್ನಾಗಿ ಗೊತ್ತು. ರಾಧಾ ಸೌಮ್ಯ ಕಡೆ ತಿರುಗಿ, ಸೌಮ್ಯ, ಅನ್ವಿತಾ ನಿನ್ನ ಬಗ್ಗೆ ಎಲ್ಲ ಹೇಳಿದ್ದಾಳೆ. ನೀನು ಈಗಷ್ಟೇ ಯೂಟ್ಯೂಬ್ ಚಾನೆಲ್ ಶುರು ಮಾಡಿದ್ದೀಯಂತೆ, ಹೌದಾ? ಅಡುಗೆ ಮಾಡೋದು ನಿನ್ಗೆ ಇಷ್ಟನಾ? ಸೌಮ್ಯ ವಿನಯದಿಂದ, ಹೌದು ಮೇಡಮ್, ನನ್ಗೆ ಅಡುಗೆ ಮಾಡೋದು ಅಂದ್ರೆ ತುಂಬಾ ಪ್ರೀತಿ. ನನ್ನ ಚಾನೆಲ್ ನಲ್ಲೂ ಅಡುಗೆ ರೆಸಿಪಿಗಳನ್ನೇ ತೋರಿಸುತ್ತಿದ್ದೇನೆ. ಆದರೆ ಈಗ ರಾಧಾ, ನೋಡು ಸೌಮ್ಯ, ಕಷ್ಟಗಳು ಎಲ್ಲರಿಗೂ ಬರುತ್ತೆ. ನೀನು ಇಲ್ಲಿ ನಮ್ಮ ಪಿಜಿಗೆ ಅಡುಗೆ ಕೆಲಸ ಮಾಡಿಕೊಡು, ಇದರಿಂದ ಸಹಾಯ ಆಗುತ್ತೆ. ನಿನಗೆ ಸಂಬಳದ ಜೊತೆ ಇಲ್ಲಿ ಇರೋಕೆ ಜಾಗನೂ ಸಿಗುತ್ತೆ. ಅಷ್ಟೇ ಅಲ್ಲ, ಬಿಡುವಿನ ಸಮಯದಲ್ಲಿ ನಿನ್ನ ಯೂಟ್ಯೂಬ್ ಚಾನೆಲ್ಗೆ ಬೇಕಾದ ವಿಡಿಯೋಗಳನ್ನ ಇಲ್ಲೇ ಶೂಟ್ ಮಾಡ್ಕೋಬಹುದು. ನನ್ಗೇನು ಅಭ್ಯಂತರ ಇಲ್ಲ. ಸೌಮ್ಯ ಕಣ್ಣಲ್ಲಿ ನೀರು ತುಂಬಿಕೊಂಡು, ತುಂಬಾ ಧನ್ಯವಾದಗಳು ಮೇಡಮ್. ಇವತ್ತು ಕೆಲಸ ಮತ್ತು ಆಶ್ರಯ ಎರಡು ಇದು ನನ್ನ ಅದೃಷ್ಟ. ನಾನು ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡ್ತೀನಿ. ಅನ್ವಿತಾ, ನೋಡಿದ್ಯಾ ಅತ್ತೆ, ಇವರು ಈಗ ತಾನೇ ನಿಮ್ಮನ್ನ ನೋಡಿದ್ದು, ಆದ್ರೆ ನಿಮ್ಗೆ ಹೆಲ್ಪ್ ಮಾಡೋಕೆ ರಾಧಾ ಮೇಡಮ್ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತ. ಅದಕ್ಕೆ ಕಾರಣ ನಿಮ್ಮ ಒಳ್ಳೆತನ ತುಂಬಿದ ಈ ಮುಖ. ಎಲ್ಲರಿಗೂ ಇಷ್ಟವಾಗುವ ನೀವು ಮನೆಯವರಿಗೆ ಮಾತ್ರ ಇಷ್ಟ ಆಗಲ್ಲ ಅನ್ನೋದೇ ವಿಪರ್ಯಾಸ. ಇನ್ಮೇಲೆ ನೀವು ಧೈರ್ಯವಾಗಿ ನಿಮ್ಮ ಯೂಟ್ಯೂಬ್ ಚಾನೆಲ್ ಬೆಳೆಸಬಹುದು. ಇದರಲ್ಲಿ ಅಲ್ಲಿಗೆ ಅನ್ವಿತಾ ಫ್ರೆಂಡ್ ಝಾನ್ಸಿ ಬರುತ್ತಾಳೆ. ಅವಳಿಗೆ ಅನ್ವಿತಾ ತನ್ನ ಅತ್ತೆ ಸೌಮ್ಯಾಳನ್ನು ಪರಿಚಯ ಮಾಡಿಸಿ, ಇವತ್ತಿನಿಂದ ಅವರು ನಿನ್ನ ಜೊತೆ ನಿನ್ನ ರೂಮ್ ನಲ್ಲೇ ಇರುತ್ತಾರೆ. ರಾಧಾ, ಅನ್ವಿತಾ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಆಗ್ಲೇ ತುಂಬಾ ತಡ ಆಗಿದೆ, ಮನೆಯಲ್ಲಿ ಹೇಳಿ ಬಂದಿಲ್ಲ. ನಿನ್ನ ಅಮ್ಮನಿಗೆ ನೀನು ಮನೆಯಲ್ಲಿಲ್ಲ ಅಂತ ತಿಳಿಯೋಕು ಮುಂಚೆನೆ ಮನೆ ಸೇರ್ಕೊ ಎಂದಾಗ ಅನ್ವಿತಾ, ಸರಿ ಆಂಟಿ, ಅತ್ತೆ ನಾನಿನ್ನು ಹೊರಡ್ತೀನಿ. ಮೇಡಮ್ ಹೇಳೋದು ಸರಿ ಇದೆ. ಅಮ್ಮನಿಗೆ ಗೊತ್ತಾಗೋ ಮುಂಚೆ ಮನೆಗೆ ಹೋಗ್ತೀನಿ ಎಂದವಳು ಗಡಿಬಿಡಿಯಲ್ಲಿ ಹೊರಟಳು. ಸೌಮ್ಯ, ಅನ್ವಿತಾ, ನಿಧಾನವಾಗಿ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗು. ಹೀಗೆ ಹೋದ್ಮೇಲೆ ಕಾಲ್ ಮಾಡು. ಅನ್ವಿತಾ, ಸರಿಯತ್ತೆ ಎಂದವಳು ಕಾರ್ ಸ್ಟಾರ್ಟ್ ಮಾಡಿ ಮನೆ ಕಡೆ ಹೊರಟಳು. ರಾಧಾ, ಕ್ಷಮಿಸಮ್ಮ ಸೌಮ್ಯ, ಮರೆತೇ ಬಿಟ್ಟಿದ್ದೆ. ರೂಮ್ಗೆ ಹೋಗಿ ಒತ್ತೆ ಬಟ್ಟೆ ಬದಲಿಸಿ ತಲೆ ಒರೆಸಿಕೋ. ಶೀತ ಆದ್ರೆ ಕಷ್ಟ. ಝಾನ್ಸಿ, ನಿನ್ನ ಜೊತೆ ಕರ್ಕೊಂಡು ಹೋಗಮ್ಮ. ಇನ್ಮೇಲೆ ಸೌಮ್ಯ ನಿನ್ನ ಜೊತೆ ನಿನ್ನ ರೂಮ್ ನಲ್ಲೇ ಇರ್ತಾಳೆ. ನಿನ್ಗೇನು ತೊಂದ್ರೆ ಇಲ್ಲ ಅಲ್ವಾ? ಝಾನ್ಸಿ, ಇಲ್ಲ ಆಂಟಿ, ನನ್ಗೆ ಯಾವ ತೊಂದ್ರೆ ಇಲ್ಲ. ಸೌಮ್ಯ ಆಂಟಿ, ಬನ್ನಿ ಮೊದಲು ಒತ್ತೆ ಬಟ್ಟೆ ಬದಲಿಸಿ. ಸೌಮ್ಯ ರೂಮ್ಗೆ ಬಂದು ಬಟ್ಟೆ ಬದಲಿಸಿ ಯೋಚನೆ ಮಾಡುತ್ತಾ ಕುಳಿತಳು. ಮನೆ ತಲುಪಿದ ಅನ್ವಿತಾ ಸೌಮ್ಯಾಳಿಗೆ ಕಾಲ್ ಮಾಡಿ ಮನೆ ತಲುಪಿದೆ ಎಂದು ತಿಳಿಸಿದಳು. ಬೆಳಗ್ಗೆ ಎದ್ದು ಸ್ನಾನ ಮುಗಿಸಿ ತುಳಸಿ ಪೂಜೆ ಮುಗಿಸಿದ ಸೌಮ್ಯ ಏನು ಮಾಡಬೇಕೆಂದು ತಿಳಿಯದೆ ಪೇಪರ್ ಓದುತ್ತಾ ಕುಳಿತಳು. ಅಲ್ಲಿಗೆ ಬಂದ ರಾಧಾ, ಸೌಮ್ಯ, ನಾನು ಈ ದಿನ ಎದ್ದಿದ್ದು ಸ್ವಲ್ಪ ತಡ ಆಯ್ತು. ನೀನು ತಪ್ಪು ತಿಳಿದುಕೊಂಡಿಲ್ಲ ಅಂದ್ರೆ ಇವತ್ತಿನಿಂದಲೇ ಕೆಲಸ ಶುರು ಮಾಡು. ನಿನ್ನ ಅಡುಗೆಯ ರುಚಿ ಹೇಗಿದೆ ಅಂತ ನಮ್ಮ ಹುಡುಗಿಯರು ನೋಡ್ಲಿ. ಸೌಮ್ಯ,
ತಪ್ಪು ಯಾಕೆ ತಿಳ್ಕೊಳ್ಳಿ ಮೇಡಮ್, ನೀವು ನನಗೆ ಸಹಾಯ ಮಾಡ್ತಿದ್ದೀರಾ. ಪಿಜಿಯ ಅಡುಗೆ ಮನೆ. ಸೌಮ್ಯ ಅಡುಗೆ ಕೆಲಸ ಆರಂಭಿಸಲು ಸಿದ್ಧತೆ ಮಾಡಿಕೊಳ್ಳುತ್ತಿರುತ್ತಾಳೆ. ರಾಧಾ ಅಲ್ಲಿಗೆ ಬರುತ್ತಾರೆ. ಸೌಮ್ಯ ಅಂದ ಹಾಗೆ ಅನ್ವಿತಾ ಒಂದು ಮಾತು ಹೇಳಿದಳು, ನೀನು ಅಡುಗೆ ಮಾಡುವುದನ್ನ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕಬೇಕು ಅಲ್ವಾ? ಸೌಮ್ಯ ಸ್ವಲ್ಪ ಸಂಕೋಚದಿಂದ, ಹೌದು ಮೇಡಮ್, ಆದರೆ ಇಲ್ಲಿ ಸಕ್ಕೆ ಬಂದು ವಿಡಿಯೋ ಮಾಡುವುದು ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲವೋ? ನೀವು ಹೇಳಿದ್ರಿ ಅಂತ ನಾನು ಹಾಗೆ ಮಾಡೋದು ತಪ್ಪು. ರಾಧಾ ನಗುತ್ತಾ, ಅಯ್ಯೋ ಇದರಲ್ಲಿ ತಪ್ಪು ಏನಿದೆ? ನೀನು ಕೆಲಸದ ಸಮಯದಲ್ಲಿ ಅಡುಗೆ ಮಾಡುವಾಗ ನಿನ್ನ ಫೋನ್ ನಲ್ಲಿ ವಿಡಿಯೋ ಮಾಡಿಕೊಳ್ಳಲು ನನ್ನ ಪೂರ್ಣ ಅನುಮತಿ ಇದೆ. ನಿನ್ನ ಈ ಪ್ರತಿಭೆ 4 ಜನಕ್ಕೆ ತಲುಪಲಿ ಅನ್ನೋದೇ ನನ್ನ ಆಸೆ. ಸೌಮ್ಯ, ತುಂಬಾ ಧನ್ಯವಾದಗಳು ಮೇಡಮ್, ಇಲ್ಲಿನ ಕೆಲಸಕ್ಕೆ ತೊಂದರೆ ಆಗದೆ ಇರೋ ಹಾಗೆ ನಾನು ಮ್ಯಾನೇಜ್ ಮಾಡ್ತೀನಿ. ರಾಧಾ, ತೊಂದರೆ ಏನೂ ಆಗಲ್ಲ ಸೌಮ್ಯ, ನಿನ್ನ ವಿಡಿಯೋಗಳಿಂದ ನಮ್ಮ ಪಿಜಿ ಅಡುಗೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಅಲ್ವಾ? ಹಾಗಾಗಿ ಧೈರ್ಯವಾಗಿ ಮಾಡು. ನಿನಗೆ ಏನಾದರೂ ಸಹಾಯ ಬೇಕಿದ್ದರೆ ನನ್ನನ್ನು ಕೇಳು. ಆಗ ಅಲ್ಲಿಗೆ ಬಂದ ಅನ್ವಿತಾ ಖುಷಿಯಿಂದ, ನೋಡಿದ್ಯಾ ಅತ್ತೆ, ರಾಧಾ ಮೇಡಮ್ ಎಷ್ಟು ಉದಾರಿ ಅಂತ. ಇವತ್ತೇ ನಿನ್ನ ಮೊದಲ ವಿಡಿಯೋ ಶೂಟ್ ಮಾಡೋಣ. ಅವಳನ್ನು ಅಷ್ಟು ಬೇಗ ಅಲ್ಲಿ ನೋಡಿ ಸೌಮ್ಯ ರಾಧಾ ಆಶ್ಚರ್ಯದಿಂದ, ಸೌಮ್ಯ ಅಷ್ಟು ಬೇಗ ಮನೆಯಿಂದ ಹೊರಗೆ ಬಂದಿದ್ಯಾ? ಅಮ್ಮನಿಗೆ ಏನು ಹೇಳಿ ಬಂದೆ? ಅನ್ವಿತಾ, ಅಮ್ಮನಿಗೆ ಏನಾದ್ರೂ ಹೇಳೋಕೆ ಅಮ್ಮ ಮನೇಲಿದ್ರೆ ತಾನೆ. ಬೆಳಗ್ಗೆನೆ ಎದ್ದು ನಿಮ್ಮ ಮನೆಗೆ ಹೋಗಿದ್ದಾರೆ. ಅಜ್ಜಿ ಬೆಳಗ್ಗೆ ಫೋನ್ ಮಾಡಿ ಅಡುಗೆ ಮಾಡೋಕೆ ಕಷ್ಟ ಆಗ್ತಿದೆ ಬಾ ಅಂತ ಕರೀತಿದ್ರು. ಅಮ್ಮ ಅಪ್ಪ ಅಲ್ಲಿಗೆ ಹೋದ್ರು, ನನ್ನನ್ನು ಕರೆದ್ರು, ಆದ್ರೆ ನಾನು ಬರೋದಿಲ್ಲ ಅಂತ ಹೇಳಿ ಅವರು ಹೋದ ತಕ್ಷಣ ಹೊರಟು ಇಲ್ಲಿಗೆ ಬಂದೆ. ಆಂಟಿ, ನನ್ಗೂ ಇಲ್ಲಿ ತಿಂಡಿ ಸಿಗಬಹುದಾ? ರಾಧಾ, ಖಂಡಿತ ಅನ್ವಿತಾ, ಸೌಮ್ಯ ಇಲ್ಲಿ ಎಲ್ಲರಿಗೂ ಹೆಚ್ಚು ಇಷ್ಟವಾಗೋದು ಪಲಾವ್, ಅದನ್ನೇ ಮಾಡು. ಸರಿ ಮೇಡಮ್. ರಾಧಾ, ಒಟ್ಟು ನಾನು ನೀನು ಎಲ್ಲರೂ ಸೇರಿ 12 ಜನ, ಮಾಡೋಕೆ ಕಷ್ಟ ಆಗಲ್ಲ ಅಲ್ವಾ? ಅನ್ವಿತಾ, ಇಲ್ಲ ಆಂಟಿ, ದಿನ ಅತ್ತೆ ಮನೆಯಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ತಿಂಡಿ ಮಾಡ್ಬೇಕಿತ್ತು, ಆದ್ರೆ ಈಗ ಎಲ್ಲರಿಗೂ ಒಂದೇ ರೀತಿಯ ಅಡುಗೆ. ನನ್ನ ಅತ್ತೆಗೆ ಇದು ಕಷ್ಟವೇ ಅಲ್ಲ. ಸ್ಟಾರ್ಟ್ ಮಾಡಿ, ವಿಡಿಯೋ ಮಾಡೋಣ. ಸೌಮ್ಯ ಸ್ಟವ್ ಪೂಜೆ ಮಾಡಿ ತನ್ನ ಕೆಲಸ ಪ್ರಾರಂಭಿಸಿದಳು. ಮುಂದೇನು ಸೌಮ್ಯ ಮಾಡುವ ಅಡುಗೆ ಪಿಜಿ ಹುಡುಗಿಯರಿಗೆ ಇಷ್ಟ ಆಗುತ್ತಾ? ಅವಳು ಈ ಕೆಲಸದಲ್ಲಿ ಉಳ್ಕೋತಾಳ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಮಿಸ್ ಮಾಡದೆ ನಮ್ಮ ಕನ್ನಡ ಕವನಗಳು ಹಾಗೂ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.